ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ರಂಗಣ್ಣ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ ಅನ್ನ ಪ್ರಧಾನಿ ಮೋದಿ ಹಾಡಿ ಹೊಗಳಿದ್ದಾರೆ. ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಎಂದಿದಂತೆ ಬಜೆಟ್ ಅನ್ನ ಟೀಕೆ ಮಾಡಿವೆ. ಬಿಡಿ ಮತ್ತು ಬೈ ಹೇಳಿ ಸರ್, ಏನ್ ಹೇಳ್ತೀರಿ ನೋಡೋಣ ಬನ್ನಿ. ಏನ್ ಗಾಚಾರಕ್ಕಾದಾಯ್ತೋ ಏನೋ. ಕರ್ನಾಟಕಕ್ಕೆ ಎಲ್ಲ ತರದಲ್ಲೂ ಅನ್ಯಾಯ ಆಗಿದೆ. ಟ್ಯಾಕ್ಸ್ ಅಂತ ಬೆನಿಫಿಟ್ ಅಂತ ಹೇಳ್ತಾರಲ್ಲ, ಅದೇನು ದಟ್ ಇಸ್ ನಾಟ್ ಎ ಬಿಗ್ ಥಿಂಗ್. ಡಿ.ಕೆ. ಶಿವಕುಮಾರ್ಗೆ ಎಕನಾಮಿಕ್ಸ್ ಅರ್ಥ ಮಾಡಿಸಿ ಕೆಲಸ ಮಾಡಿಸೋದಾದ್ರೆ ಕಷ್ಟ ಇದೆ. ನಾವು ಜರ್ನಲಿಸಮ್ ಅಲ್ಲಿ ಇರೋದು ಅವಾಗ ಏನ್ ಅರ್ಥ ನೀವು ಮಾತಾಡ್ತಿರೋದು? ಆ ಟ್ಯಾಕ್ಸ್ ಅಂದ್ರೆ ಅದೇನು ದೊಡ್ಡದಲ್ಲ ವಿಷಯ ಅಂತ. ನಾನು ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡು, ಜಾಸ್ತಿ ಮಾತಿಗೆ ತಾಡಿ ಅಷ್ಟೇ ನೀನು. ಯಾವುದು ದೊಡ್ಡದು ಹಂಗಾರೆ ನಿಮ್ಮ ಪ್ರಕಾರದಲ್ಲಿ? ಪುಕ್ಕಟ್ಟೆ ಯಾರ್ದೋ ದೊಡ್ಡನ್ನ ಗ್ಯಾರಂಟಿ ಅಂತ ಅನೌನ್ಸ್ ಮಾಡೋದ? ನೀವು ಕೊಟ್ಟಿದ್ದ ದುಡ್ಡು ಮಹಿಳಾ ಸಬಲೀಕರಣ ಆಗೋದಾದ್ರೆ ಇದು ಮಧ್ಯಮ ವರ್ಗದ ಸಬಲೀಕರಣ ಯಾಕೆ ಆಗ್ಬಾರ್ದು? ಯು ಡೋಂಟ್ ಸಿ ಡಿಸ್ಕವರಿ ಚಾನೆಲ್. ರಾಜ ಹುಲಿ ಬೇಟೆ ಬಿಡ್ತದೆ. ಏನ್ ಸುಮ್ಮನೆ ಬಿಡ್ತಾರೆ ಡಿ.ಕೆ. ಶಿವಕುಮಾರ್. ಓಕೆ, ವಿ ವಿಲ್ ಡಿಸ್ಕಸ್ ದಿ ಬೇಸಿಕ್ ಮೈಕ್ರೋ ಎಕನಾಮಿಕ್ಸ್ ಡಿಸ್ಕಸ್ ಮಾಡೇ ಬಿಡೋಣ ಬರ್ರಿ ಒಂದಿನ. ಬುಲೆಟ್ ಗಾಯಗಳಿಗೆ ಅಲ್ಲ, ರಾಹುಲ್ ಗಾಂಧಿ ಹೇಳ್ತಾರೆ ಸರ್, ಬಿಡ್ರೆ ಪಾಪೋಸಿಷನ್ ಅಂದ ಮೇಲೆ ಬೈಲಕ್ಕೆ ಇರೋದು. ಹೋಗಳಕ್ಕಿದಾರ ಅವರು. ಅಶೋಕ್ ಅವರು ಒಂಥರ ಟಿವಿ ಬ್ರೇಕಿಂಗ್ ನ್ಯೂಸ್ ಎಡಿಟರ್ ತರ ಹೇಳಿದಾರಪ್ಪ. ನವೆಂಬರ್ 15 ಇಲ್ರಿ 16ನೇ ತಾರೀಕು ಸಿದ್ದರಾಮಯ್ಯನವರು ಎಳಿತಾರಂತೆ. ಟೈಮ್ ಒಂದು ಕೊಟ್ಟಿಲ್ಲ ಸರ್. ನಾಳೆ ಒಂಚೂರು ಟೈಮ್ ಕೊಟ್ಬಿಡಿ ಸರ್. ಯಾರು ಹೇಳಿದ್ರು ನಿಮ್ಗೆ? ಸಿದ್ದರಾಮಯ್ಯನವರು ಇದು ಪಕ್ಕಾ ನ್ಯೂಸ್ ಅಪ್ಪ ಅಂದಿದ್ದಾರೆ. ನಾವು ಬ್ರೇಕಿಂಗ್ ಹಾಕಾಯ್ತು ಸರ್, ನೀವೇನು ಟೆನ್ಷನ್ನೇ ಮಾಡ್ಕೋಬೇಡಿ. ಇಲ್ರಿ ಡಿ.ಕೆ. ಶಿವಕುಮಾರ್ ಒದ್ದು ಕಿತ್ಕತ್ತಾರಂತೆ. ಯಾವ ಕಾಲು, ಬಲಗಾಲ ಎಡಗಾಲ ಹೇಳಿ. ಕ್ಲಿಯರ್ ಆಗಿರ್ಬೇಕು ನ್ಯೂಸು, ಕ್ಲಾರಿಟಿ ಇರಬೇಕು ನ್ಯೂಸ್ ಅಲ್ಲಿ. ನಮಸ್ಕಾರ. 999x7 ಟಿವಿಗೆ ಸ್ವಾಗತ ಸುಸ್ವಾಗತ. ಸುಳ್ಳು ಸುದ್ದಿ ಆಗಬಾರದು. ಎಡಗಾಲಲ್ಲಿ ಓದಿತಾರ ಬಲ್ಗಾಲಲ್ಲಿ ಓದಿತಾರ ಹೇಳಿ ಕರೆಕ್ಟ್ ಆಗಿ. ಆಮೇಲೆ ಬೆಳಿಗ್ಗೆ ಓದಿತಾರ ಗೋಧೂಳಿಲಿ ಓದಿತಾರ. ಇದು ಕಾಲ್ಗೇನಾರು ಹಾಕೊಂಡೇ ಓದಿತಾರ ಹಾಕೊಳ್ಳದೆ ಓದಿತಾರ? ಹೊಸಲ್ ದಾಟ್ ಓದಿತಾರ ಹೊಸಲ್ ಒಳಗಡೆ ಓದಿತಾರ? ನಿಮ್ಗೆ ಯಾಕೆ ಬೇಕದು? ಹೋಗಲ್ಲ.